ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕಸದ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ತಲೆ ಎತ್ತಿದೆ. ರಿಪಬ್ಲಿಕಾಡ ಸ್ಪಾಟ್ನಿಂದಲೇ ಯಾವ ರೀತಿ ಅವ್ಯವಸ್ಥೆ ಮನೆ ಮಾಡಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನು ಮಾಡ್ತಿದ್ದಾರೆ ಜನಪ್ರತಿನಿಧಿಗಳು, ಪಾಲಿಕೆ ಅಧಿಕಾರಿಗಳು? ಕಣ್ಮುಚ್ಚಿ ಕುಳಿತಿದ್ದಾರಾ? ಜನರ ಜೀವದ ಜೊತೆ ಆಟ ಆಡ್ತಿದ್ದಾರಾ ಅನ್ನೋದು ನೇರ ಪ್ರಶ್ನೆ. ವರದಿಗೆ ತೆರಳಿದ ರಿಪಬ್ಲಿಕಾಡ ಕ್ಯಾಮ್ರಾಮನ್ ಕೂಡ ಅಸ್ವಸ್ಥ ಆಗಿದ್ದಾರೆ. ಕಾರ್ನ ನಿಲ್ಲೋದಕ್ಕಾಗಲ್ಲ, ಉಸಿರಾಡಕ್ಕಾಗಲ್ಲ. ಪಾಪ ದಿನನಿತ್ಯ ಜನ ಹೇಗ್ ಪರದಾಡ್ತಿದ್ದಾರೆ ಗೊತ್ತಾ? ವರದಿಗೆ ಹೋದವರಿಗೆ ಹೀಗಾದ್ರೆ ಜನಸಾಮಾನ್ಯರ ಗತಿ ಏನು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಸದಿಂದ ಸ್ಥಳದಲ್ಲಿ ಹೆಚ್ಚಾಗ್ತಾ ಇದೆ ಹೊಗೆಯ ತೀವ್ರತೆ. ನಮ್ಮ ವರದಿ ಪ್ರಸಾರ ಆಗ್ತಾ ಇದ್ದಂತೆ ನೋಡಿ, ಕೆಲವರು ಅದನ್ನ ತಡೆಯುವ ಪ್ರಯತ್ನ ಮಾಡ್ತಾರೆ. ಯಾಕೆ ತಡೆಯುವ ಪ್ರಯತ್ನ? ಅವ್ಯವಸ್ಥೆ ಇದೆ ಅಂದ್ರೆ ಪ್ರಶ್ನೆ ಮಾಡೋ ತಪ್ಪ, ವರದಿ ಮಾಡೋ ತಪ್ಪ, ಜನಸಾಮಾನ್ಯರ ಕಷ್ಟಗಳಿಗೆ ಧ್ವನಿ ಆಗೋದು ತಪ್ಪ? ತಾವು ಮಾಡಿರುವಂತಹ ಅನಾಚಾರಕ್ಕೆ ಎಲ್ಲಿ ರಾಜ್ಯದ ಜನ ನೋಡ್ಬಿಡ್ತಾರೋ, ಮರ್ಯಾದೆ ಹೋಗಿಬಿಡುತ್ತೆ ಅಂತ ಅದನ್ನ ತಡೆಯುವ ಪ್ರಯತ್ನ ಆಗುತ್ತಾ? ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಜನಪ್ರತಿನಿಧಿಗಳಿಗೆ ನೇರ ಪ್ರಶ್ನೆ. ಪಾಲಿಕೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್. ಸ್ಪಾಟ್ ಇಂದಲೇ ಮಾಹಿತಿ ಕೊಡ್ತಾ ಇದ್ದಾರೆ. ನಿಲ್ಲಕ್ಕಾಗ್ತಿಲ್ಲ, ಉಸಿರಾಟಕ್ಕಾಗ್ತಿಲ್ಲ. ರಂಜಿತ್, ತಾವು ಮಾಸ್ಕ್ ಹಾಕಿಕೊಂಡು ವರದಿ ಮಾಡುವಂತಹ ಪರಿಸ್ಥಿತಿ. ಪಾಪ ಆ ಭಾಗದ ಜನ ಹೇಗ್ ವಾಸ ಮಾಡ್ತಿದ್ದಾರೆ ಅಂತ ಅಲ್ಲಿ. ನಮ್ ಕ್ಯಾಮ್ರಾಮನ್ ಕೂಡ ಅಸ್ವಸ್ಥರಾಗಿದ್ದಾರೆ ಅಂತ ಅಲ್ಲಿ. ಖಂಡಿತವಾಗ್ಲೂ ಕೂಡ ಶ್ರುತಿ, ನಾನು ಮಾಸ್ಕ್ ಹಾಕೊಂಡಿಲ್ಲಿ ವರದಿಯನ್ನ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಪರಿಸ್ಥಿತಿ ಹೆಂಗಿದೆ ಅಂತೇಳಿ. ನಿಂತ ಜಾಗದಲ್ಲೇ ಬೆಂಕಿ ತನ್ನಷ್ಟಕ್ಕೆ ಹುಟ್ಕೊಳ್ಳುತ್ತೆ. ನಿಂತ ಜಾಗದಲ್ಲೇ ಕಾಲು ಸುಡುವಷ್ಟು ಇಲ್ಲಿ ಬಿಸಿ. ಅಂದ್ರೆ ಇಲ್ಲಿದ್ದಂಥ ಕಸ, ನೂರಾರು ವರ್ಷಗಳ ಕಸ, ಅದು ಶಿಥಿಲಗೊಂಡು ರಾಸಾಯನಿಕವಾಗಿ, ಕೆಮಿಕಲ್ ಆಗಿ ತನ್ನಷ್ಟಕ್ಕೆ ಬೆಂಕಿ ಹೊತ್ಕೊಳ್ಳುತ್ತೆ. ನನ್ನ ಜೊತೆಯಲ್ಲಿದ್ದಂಥ ಕ್ಯಾಮ್ರಾಮ್ಯಾನ್ ಮಹೇಶ್ ಕೂಡ ತಲೆ ತಿರುಗಿ ಬಿದ್ರು. ಅವರಿಗೆ ನೀರು ಕೊಟ್ಟು ಅವ್ರನ್ನ ಆರೈಕೆ ಮಾಡ್ತಾ ಇದ್ದೀವಿ. ಮತ್ತೆ ಈ ವಿಚಾರವಾಗಿ, ಈ ಕಸದ ಗುಡ್ಡದ ದಿಬ್ಬದ ವಿಚಾರವಾಗಿ ಧ್ವನಿ ಎತ್ತಿದಂಥ ಕನ್ನಡ ಪರ ಸಂಘಟನೆಯ ಕರ್ನಾಟಕ ಸೇನೆಯವರು, ಹಾಗೆ ಪ್ರವೀಣ್ ಶೆಟ್ಟಿ ಬಣ ಅವರು ಕೂಡ ಇದೆ. ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದವರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಅದ್ರ ಜೊತೆಗೆ ನಾನು ಮೊದಲು ನಮ್ಮ ಬನ್ನಿ ಸರ್, ನನ್ನ ಹಿಂಗಡೆ ಬನ್ನಿ ಸರ್. ಅದ್ರ ಜೊತೆಗೆ ನನ್ನ ಸಿಬ್ಬಂದಿ ಮಹೇಶ್ ಇಲ್ಲಿ ಅಸ್ವಸ್ಥರಾಗಿದ್ದಾರೆ. ಅವ್ರು ಹೇಗಿದ್ದಾರೆ ಅನ್ನೋದನ್ನ ಲೈವ್ ಆಗಿ ನಿಮ್ಮನ್ನು ತೋರಿಸ್ತೀನಿ. ಮತ್ತೆ ಇಲ್ಲಿನ ಜನ ಹೇಳ್ತಾ ಇದ್ರು, ಈ ಹೊಗೆಗೆ ನಮ್ಗೆ ಉಸಿರಾಡ್ಲಿಕ್ಕಾಗಲ್ಲ, ಮತ್ತೆ ಎದೆ ಉರಿ ಬರುತ್ತೆ, ನಮ್ಮ ಮನೆಯಲ್ಲಿ ಮಕ್ಕಳು ಇವತ್ತು ಹಾಸಿಗೆ ಹಿಡಿದಿದ್ದಾರೆ ಅಂತೇಳಿ ಮಾತಾಡಿಸ್ತೀನಿ. ಸ್ವತಃ ಅನುಭವಿಸಿದ್ದಾರೆ ನಮ್ಮ ಕ್ಯಾಮ್ರಾಮ್ಯಾನ್ ಮಹೇಶ್. ಹೇಗಿದ್ದೀರಿ ಈಗ? ಪರವಾಗಿಲ್ಲ. ಏನಾಯ್ತು ಮಹೇಶ್? ಆ್ಯಕ್ಚುಲಿ ಅದು ಶೂಟ್ ಮಾಡ್ತಾ ಇದ್ವಿ. ಕಾಲು ಕೆಳಗಡೆ ಹೊಗೆ ಬೆಂಕಿ ಎತ್ಕೊಂತು. ಬೆಂಕಿ ಎತ್ಕೊಂಡಾಗ ಏಕಾಏಕಿ ಒಂದೇ ಸಲ ಉಸಿರು ಕಟ್ತಂಗೆ ಎದೆಲ್ಲ ಉರಿ ಆಗೋಯ್ತು. ಈ ಪರಿಸ್ಥಿತಿ ನೋಡಿದ್ರೆ ಯಾವ ಜನಕ್ಕೂ ಬೇಡ, ಯಾವ ಇದೂ ಬೇಡ ಅಂಥ ಪರಿಸ್ಥಿತಿ. ವಾಮಿಟ್ ಬಂದು, ತಲೆ ಸುತ್ತು ಬಂದು ತುಂಬಾ ನಾನು ನಿಮ್ಮ ಜೊತೆಯಲ್ಲಿ ಇದ್ದೆ. ಇಂಥ ಪರಿಸ್ಥಿತಿ ನಿಮ್ಗಾಯ್ತು. ವರ್ಷಾನುಗಟ್ಲೆ, ನೂರಾರು ವರ್ಷದಿಂದ ಅಕ್ಕಪಕ್ಕದಲ್ಲಿ ಜನ ಬದುಕ್ತಾ ಇದ್ದಾರಲ್ಲ ಮಹೇಶ್. ಅವ್ರ ಪರಿಸ್ಥಿತಿ ಅಂತೂ ಹೇಳೋಕ್ಕಾಗಲ್ಲ. ರಿಪಬ್ಲಿಕ್ ಕನ್ನಡ ಯಾವುದೇ ಕಾರಣಕ್ಕೂ ಇದನ್ನು ಬಿಡಲ್ಲ. ಇದನ್ನು ವರದಿ ಮಾಡುತ್ತೆ. ನನಗೆಷ್ಟೇ ಕಷ್ಟ ಆದರೂ ನಾನು ವರದಿ ಮಾಡ್ತೀನಿ. ರಂಜಿತ್ ಜೊತೆ ನಾನು ನಿಂತ್ಕೋತೀನಿ. ಈಗ ರಿಲ್ಯಾಕ್ಸ್ ಆಗಿದ್ದೀನಿ. ಇದನ್ನು ಮಹಾನಗರ ಪಾಲಿಕೆ ಎಚ್ಚೆತ್ಕೊಂಡು, ನಮ್ಮ ಕ್ಯಾಮ್ರಾಮನ್ ಮಹೇಶ್ ಪಾಪ ಅಂಥ ಕ್ರೂಷಿಯಲ್ ಟೈಮಲ್ಲೂ ಕೂಡ ಕ್ಯಾಮ್ರಾವನ್ನು ಪ್ಯಾನ್ ಮಾಡ್ತಾ ಅವ್ರು ಬಿಡಲಿಲ್ಲ. ತಲೆ ತಿರುಗಿದ್ರು ಕೂಡ ಬಿಡಲಿಲ್ಲ. ಮತ್ತು ಹುಬ್ಬಳ್ಳಿ ಟೀಮ್ ಕೂಡ, ರಿಪಬ್ಲಿಕ್ ಕನ್ನಡದ ಹುಬ್ಬಳ್ಳಿ ಟೀಮ್ ಕೂಡ ನಮ್ಮ ಜೊತೆಯಲ್ಲಿದೆ. ನಾವು ಇದಕ್ಕೊಂದು ಇತ್ಯರ್ಥಕ್ಕೆ ಸಿಗೋವರೆಗೂ ಕೂಡ ಬಿಡೋದಿಲ್ಲ. ವೈಜ್ಞಾನಿಕವಾಗಿ ನೀವಿಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ, ಕೋಟಿ ಖರ್ಚು ಮಾಡಿರುವಂಥ ಡಂಪಿಂಗ್ ಯಾರ್ಡ್ಗಳು ಏನಾಗಿದೆ? ಹಾಗಾದರೆ ಸಿಬ್ಬಂದಿ ಏನು ಮಾಡ್ತಾ ಇದ್ದೀರಿ? ಮಾನ್ಯ ಮಂತ್ರಿಗಳು, ಕೇಂದ್ರ ಕ್ಯಾಬಿನೆಟ್ನ 4ನೇ ಸ್ಥಾನದಲ್ಲಿರುವಂಥ ಪ್ರಹ್ಲಾದ್ ಜೋಶಿ ಅವರೇ, ನಿಮ್ಮ ತವರು ಜಿಲ್ಲೆಯಲ್ಲಿ ಹಿಂಗಾಗಿದೆ ಅವ್ಯವಸ್ಥೆ ನಿಮ್ಗೆ ಕಾಣಿಸ್ತಾ ಇಲ್ವಾ? ರಾತ್ರಿ ಹೊತ್ತಿ ಉರಿಯುತ್ತೆ. 350 ಟನ್ ನಗರದ ಕಸವನ್ನು ತಂದು ಪ್ರತಿದಿನ ಡಂಪ್ ಮಾಡ್ತಾರೆ. ವರ್ಷಾನುಗಟ್ಲೆ ಜನ ಆ ನರಕ ಯಾತನೆ, ಅಕ್ಕಪಕ್ಕದ ಜನರ ಹಿಡಿಶಾಪ ನಿಮಗೆ ಕೇಳಿಸ್ತಾ ಇಲ್ವಾ? ಸಿಬ್ಬಂದಿಗಳೇ, ನಿಮಗೆ ಮನುಷ್ಯತ್ವ ಇಲ್ವಾ? ಅಕ್ಕಪಕ್ಕದ ಮನೆಯಲ್ಲಿ ನೀವೇನಾದರೂ ವಾಸ ಮಾಡ್ತಾ ಇದ್ರೆ ನೀವೀಗ ಸುಮ್ಮನೆ ಇರ್ತಾ ಇದ್ರಾ? ನಾನು ಮಾತಾಡಿಸ್ತೀನಿ. ಸತತವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಹೋರಾಟಗಾರರನ್ನು ಮಾತಾಡಿಸ್ತೀನಿ. ಸರ್, ಏನು ಸರ್ ಇದು ಪರಿಸ್ಥಿತಿ? ಜನ ಇವತ್ತು ದಯಾಮರಣ ಕೋರ್ತಾ ಇದ್ದಾರೆ ಸರ್. ಇಲ್ಲಿ ನಮ್ಗೆ ಇರ್ಲಿಕ್ಕೆ ಆಗಲ್ಲ ಅಂತೇಳಿ. ಏನಾಗ್ತಿದೆ ಸರ್? ನಿಜವಾಗಲೂ ಬಹಳ ಕೇದರದ ಸಂಗತಿ. ಉತ್ತರ ಕರ್ನಾಟಕದ 2ನೇ ರಾಜಧಾನಿ
ಛೋಟಾ ಮುಂಬೈ ಹೇಳುವಂಥ ಈ ಮಹಾನಗರಿ ಬಹಳ ದುಸ್ತ ಸ್ಥಿತಿಯಲ್ಲಿದೆ ಅಂತ ಬಹಳ ನೋವಿಂದ ಹೇಳಬೇಕಾಗಿದೆ. ಯಾಕಂದರೆ ನೂರಾರು ವರ್ಷಗಳ ಕಾಲ ಇಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಾ ಇದ್ರು. ಆದರೆ ಇಲ್ಲಿ ಸುತ್ತಮುತ್ತಲ ಪ್ರದೇಶದ ಆನಂದ್ ನಗರ ಇರ್ಬೋದು, ನೇಕಾರ್ ನಗರ ಇರ್ಬೋದು, ಈಶ್ವರ್ ನಗರ ಇರ್ಬೋದು, ಅಂಚಿಟ್ಗಿರಿ ಗ್ರಾಮ ಇರ್ಬೋದು, ಈ ಭಾಗದ ಎಲ್ಲ ರೈತ ಬೆಳೆ ಬೆಳೆದಂಥ ಬೆಳೆಗೆ ಕೂಡ ಹಾನಿಯಾಗುವುದ್ರ ಜೊತೆಗೆ ಜನರ ಆರೋಗ್ಯದ ಮೇಲೆ, ಮಕ್ಕಳ ಆರೋಗ್ಯದ ಮೇಲೆ ಹಾನಿಕಾರವಾಗೋದು ಬಹಳ ಖೇದರದ ಸಂಗತಿ, ಬಹಳ ನೋವಿನ ಸಂಗತಿ. ಹಾಗಾಗಿ ನಮ್ಮ ಕರ್ನಾಟಕ ಸೇನೆ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಕೂಡಲೇ ಮಹಾನಗರ ಪಾಲಿಕೆ ಎರಡನೇ ದೊಡ್ಡ ಮಹಾನಗರ ಪಾಲಿಕೆ ಅಂತ ಹೆಸರಿನಲ್ಲಿ ಮಾತ್ರ ಆಗಬಾರ್ದು, ಕಾರ್ಯರೂಪದಲ್ಲಿ ಆಗಬೇಕು. ಹಾಗಾಗಿ ವಿಶೇಷವಾಗಿ ರಿಪಬ್ಲಿಕ್ ಕನ್ನಡಗಿನ ಅಭಿನಂದನೆಯನ್ನು ಕನ್ನಡಿಗರ ಪರವಾಗಿ, ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಜನತೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ಯಾಕಂದರೆ ಸರ್ಕಾರದ ಕಣ್ಣಿನ ರೆಪ್ಪೆ ತರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನೀವೇನು ಮಾಡ್ತಾ ಇದ್ದೀರಿ, ಈ ಕಸೆ ವಿಲೇವಾರಿಯಲ್ಲಿ ನೀವು ನಿಜವಾಗಲೂ ಗ್ರೇಟ್ ಅನ್ನುವ ಮುಖಾಂತರ ನಾವು ನಮ್ಮ ಕರ್ನಾಟಕ ಸೇನೆ ನಿಮ್ಮ ಜೊತೆಗಿದ್ದೀವಿ, ನೀವು ಜನರ ಪರವಾಗಿದ್ದೀವಿ ಅಂತ ಒಂದು ಕಡೆ. ಆದರೆ ಇನ್ನೊಂದು ಮಹಾನಗರ ಪಾಲಿಕೆ ಈ ಕಸ ವಿಲೇವಾರಿಯನ್ನು ಮಾಡ್ತಾ ಇದೆ, ಇದು ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಭಾಳ ಬೇಜಾರಿಂದ ಆಗಿದೆ. ಟೋಟಲ್ ಫೇಲ್ಯೂರು. ಅದು ಕಸದಿಂದ ಗೊಬ್ಬರ ಮಾಡಬೇಕಂತೇಳಿ 10 ಕೋಟಿ ರೂಪಾಯಿ ಮಷಿಗಳನ್ನು ತೊಗೊಂಡರೆ ಅವು ತುಕಾಲಿಯಾಗಿ ಹಿಡಿದಿದ್ದಾವೆ ಅಂತ ಭಾಳ ಬೇಜಾರಿಂದ ನೀವು ಹೇಳಬೇಕಾಗಿದೆ. ಮತ್ತು ಈ ಪ್ರದೇಶವನ್ನು ಎಲ್ಲ ನೋಡಬೇಕು. ಸುಮಾರು 21 ಎಕರೆ ಪ್ರದೇಶ, ಇಡೀ ಪ್ರದೇಶವೇ ಹೊಲಸು ಗಬ್ಬು ನಾರ್ತಾ ಇದೆ. ಏನು ನೀವು ನಿಜವಾಗ್ಲೂ ಹೇಳಿದಿರ, ದೇಶದ ಚುಕ್ಕಾಣಿ ಹಿಡಿದಂಥ ಮಂತ್ರಿಗಳೆಲ್ಲ 4ನೇ ಮಂತ್ರಿ ಆದಂಥ ಹುಬ್ಬಳ್ಳಿ ಧಾರವಾಡ ಇರತಕ್ಕಂಥ ಬಲಗೈ ನರೇಂದ್ರ ಮೋದಿ ಬಲಗೈ ಅಡಿಗೆ ಇದ್ದಾರಲ್ಲ, ಅವರು ನಿಜವಾಗಲೂ ಜನರ ಸೇವೆ ಮಾಡೋದು ಇದ್ರೆ ಇಲ್ಲಿ ಬಂದು ಆಫೀಸನ್ನು ತೆಗಿಲಿ, ಇಲ್ಲೇ ಬಂದ ಮನೆಯನ್ನು ಕಟ್ಟಲಿ, ಅವ್ರಿಗೆ ನಿಜವಾದ ಕಳಕಳಿ ಆವಾಗ ಗೊತ್ತಾಗುತ್ತೆ. ಹಾಗಾಗಿ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಸಂಸದರಿರಲಿ, ಜೊತೆಗೆ ಶಾಸಕರು ಇಲ್ಲೇ ಬಂದ ಆಫೀಸನ್ನು ತೆಗಿಲಿ, ಆವಾಗ ಜನರ ಭಾವನೆಯನ್ನು ಗೊತ್ತಾಗಿದೆ, ಜನರ ನರಳಾಟ ಗೊತ್ತಾಗುತ್ತೆ. ಹಾಗಾಗಿ ಸರ್ಕಾರ ಕೂಡಲೇ ಮಧ್ಯಸ್ಥಿಕೆ ವಹಿಸಬೇಕು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೂಡಲೇ ಮಧ್ಯಸ್ಥಿಕೆಯನ್ನು ವಹಿಸಬೇಕು. ಜಿಲ್ಲಾಡಳಿತ ಮಧ್ಯಸ್ಥಿಕೆ ಕೂಡಲೇ ಏನು ಈ ಸಮಸ್ಯೆನ ಬಗೆಹರಿಸಬೇಕು. ಇಲ್ಲವಾದರೆ ಬಹಳ ದೊಡ್ಡ ಹೋರಾಟವನ್ನು, ಜನರ ಹೋರಾಟವನ್ನು ಜನಾಂದೋಲನವಾಗಿ ಸರ್ಕಾರ ಎದುರಿಸಬೇಕಾಗತ್ತೆ. ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಚೀನಾದ ವುಹಾನ್ ನಗರದಲ್ಲಿ ಕೊರೋನಾ ಅನ್ನೋ ಒಂದು ಮಾರಕ ವೈರಸ್ ಹುಟ್ಟಿತು. ಆದರೆ ಹುಬ್ಬಳ್ಳಿ ಧಾರವಾಡದ ಹೃದಯ ಭಾಗದಲ್ಲಿರುವಂಥ ಈ ಜಾಗದಲ್ಲಿ ಎಂತೆಂಥ ವೈರಸ್ ಇದೆಯೋ ಗೊತ್ತಿಲ್ಲ. ಸಾಂಕ್ರಾಮಿಕ ಕಾಯಿಲೆಗಳ ಕೂಪವಾಗಿದೆ ಸರ್. ಜನ ಹೇಗೆ ಬದುಕ್ತಿರ್ಬೋದು ಸರ್ ಇಲ್ಲಿ? ಸರ್, ನಾನು ಒಂದು ವಿಷಯ ಭಾಳ ನೋವಿಲಿ ಹೇಳ್ತೀನಿ. ರಾಜಕಾರಣಿಗಳು, ಅಧಿಕಾರಿಗಳು ಆ ಹಂದಿಗಿನ ಕಡೆಯಲ್ಲ ಲೋ ಮಾರೇ, ನೀವು ಕಸದಾಗ ಸದ ತಿನ್ನಕ್ಕೆ ಹೋಗಿರಲ್ಲೋ, ನಿಮ್ಮ ಜಲಮಕ್ಕೀಸ್ ಬೆಂಕಿ ಹಾಕ. ನಾ ಸತ್ಯವಾಗ್ಲೂ ಒಂದು ಮಾತು ಭಾಳ ನೋವು ನಿಂತೈತೆ. ನಾವು ದಿನ ಇಷ್ಟು ಟನ್ನೇಜ್ ಇಲ್ಲಿ ಕಸ ಬರ್ತೈತೆ ಅನ್ನೋದು, 350 ಟನ್ ಬರ್ತೈತೆ ಅನ್ನೋದು ಯಾರು ರಾಜಕಾರಣಿಗಳಿಗೆ ಗೊತ್ತಿಲ್ಲ. ಆಮೇಲೆ ಇಲ್ಲಿ ರಾತ್ರಿ ಬೆಂಕಿ ಎತ್ತಿದ್ದು ನೀವು ಅಂತಿರಲ್ಲ, ಸತ್ಯವಾಗ್ಲೂ ಮುಂಜಾನೆ ಬಂದು ಪೈಪ್ ಹಿಡಿದು ಹರಿಸಿದ ಮೇಲೆ ಆರ್ತೈತದ. ನಮ್ಮ ಎದುರೇ ಮಾತಾಡಿದ್ರು ಸರ್, ಬೆಂಕಿ ಹೊತ್ತಿ ಉರಿತಾ ಇತ್ತು, ಪೈಪ್ನಲ್ಲಿ ನೀರು ಹಾರಿಸ್ತಾ ಇದ್ರು. ಅದೇ ರೀ, ಏನಂತಂದ್ರೆ ಇಲ್ಲಿ ರಾತ್ರಿ ಸರ್, ಈಗ ನೀವೇನು ಬಂದಿರ್ಲಿ, ಹಿಂಗೆ ಅಗ್ಲಿ ಬಂದಿದ್ದಕ್ಕೆ ಇಲ್ಲಿ ನಿಂದ್ರಕ್ಕಾಗತೈತಿ. ರಾತ್ರಿ ಬಂದ್ರೆ ಇಲ್ಲಿ ಸರಿಸುಮಾರು 300-400 ನಾಯಿ ಅದಾವು. ಅವು ನಾಯಿ ಎಲ್ಲ ಅಲ್ಲವು, ಅವು ತೋಳ, ಸಿಂಹ, ಚಿರತೆ ಆ ಥರ ಬಿಹೇವಿಯರ್ ಮಾಡ್ತಾವೆ. ಯಾವುದೇ ಒಂದು ಮನುಷ್ಯನ ಕೂಡ ಒಳಗೆ ಬರಕ್ಕೆ ಬಿಡಂಗಿಲ್ಲ. ಸತ್ಯವಾಗ್ಲೂ ಏನು ಇಲ್ಲಿ ರಾಜಕಾರಣಿಗಳದಾರ, ನಿಮಗೆ ಓಟ್ ಕೇಳಕ್ಕೆ ಸ್ವಲ್ಪ ಆದರೂ ನಾಚಿಕೆ, ಮಾನ, ಮರ್ಯಾದೆ, ಗೌರವ ಅನ್ನೋದೈತಂದ್ರೆ ಕಾರ್ಪೊರೇಟರ್ಗಳು ಹಿಡಿದು ಹೇಳ್ತೀನಿ, ಆಜು ಬಾಜು ಹಿಡಿದ ಮೆಂಬರ್ಗಳು ಹಿಡಿದೈತೀವಿ. ನಿಮ್ಗೆ ಸ್ವಲ್ಪ ಆದರೂ ಕಿಂಚಿತ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದಿತ್ತಂದ್ರೆ ಅವ್ರಿಗೆ ಹೋಗಿ ಓಟ್ ಕೇಳಬೇಕು, ಓಟ್ ಭಿಕ್ಷೆ ಕೇಳ್ಬೇಕು ಅನ್ನಂಗಿದ್ರೆ ಇದ್ರದ್ದು ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು. ಆಮೇಲೆ ಹೋಗೋ ಓಟ್ ಕೇಳ್ರಿ. ಯಾಕಂದ್ರೆ ಇದ್ರ ಹೋಗಿ ನಿಂತ್ರೆ ಕ್ಯಾನ್ಸರ್ ಬರತ್ತೆ ಸರ್. ಎಷ್ಟು ವರ್ಷದಿಂದ ಕಸ ಸ್ಟಾಕ್ ಆಗಿದೆ ಸರ್ ಇಲ್ಲಿ? ಸುಮಾರು ಒಂದು ನಮಗೆ ನಾಲೆಜ್ ಇರೋ ಪ್ರಕಾರ ಒಂದು 35-40 ವರ್ಷದಿಂದ ಇದು ಕಸ ಜಮಾ ಆಗತೈತೆ ಸರ್ ಇಲ್ಲಿ. ವಿಲೇವಾರಣೆ ಏನು ನಡೀತಿದೆ ಅಲ್ಲಿ? ಆಗಲೇ ಎಲ್ಲ ಯಂತ್ರಗಳು ಎಲ್ಲ ಸ್ಟಾಪ್ ಆಗಿ ನಿಂತಿದ್ದಾವೆ. ಕೋಟಿ ರೂಪಾಯಿ ವರ್ಷ ಸುರಿತಾ ಇದ್ದಾರೆ. ಇಷ್ಟಿದ್ರಲ್ಲಿ ಉತ್ಪತ್ತಿ ಇದೆ, ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಿದೆ? ಇವ್ರಿಗೆ ಕಣ್ಣಿಲ್ವಾ ಹಾಗಾದ್ರೆ? ಕಾಣಿಸ್ತಾ ಇಲ್ವಾ ಹಾಗಾದ್ರೆ? ಸರ್ ಹೇಳಿದಲ್ಲ, ಹಂದಿಗಿನ ಕಡಿಲ್ರಿ, ಈ ಕಸದ ವಿಷಯದಾಗೂ ತಿನ್ಬೇಕಂತಾರ. ಕೋಟಿ ಕೊಟ್ಟು ಆ ಮಷಿನ್ಗಳು ತಂದಾರ. ಯಾರು ಪುರುಷಾರ್ಥಕ್ಕೆ ತಂದಾರ? ಅವು ಯಾವತ್ತೂ ಕೆಲಸ ಮಾಡಿದ್ದು ನಾವು ನೋಡಿಲ್ಲ. ನಮಗಿನ ಹಿರಿಯರು ಭಾಳ ಮಂದಿ ಅದಾರ ಇಲ್ಲಿ, ಲೋಕಲ್ ಮಂದಿ, ಅವ್ರಿಗೂ ಕೇಳ್ರಿ. ಆ ಮಷಿನ್ಗಳು ಯಾವತ್ತೂ ಕೆಲಸ ಮಾಡಿಲ್ಲ. ನಾವು ಹಂದಿಗಿನ ಕಡೆಯಲ್ಲಿ ಎದಕ್ಕಂದೇನಂದ್ರೆ, ಹಂದಿ ಅವಲ್ ಸಿಂತೈತಿ, ಅದಕ್ಕಿಂತ ಕಸದಾಗಿ ಇವ್ರು ತಿನ್ನೋರು ಅಂತಂದ್ರೆ ಸತ್ಯವಾಗ್ಲೂ ಹೇಳ್ತೀನಿ. ನಾನು ನಮ್ಮ ಧಾರವಾಡ ಜಿಲ್ಲಾ ರಾಜಕಾರಣಿಗಳೇ ಹಂದಿ ಕಿಣನು ನೀವು ಕಡಿಲ್ಲ ಅನ್ನುವಂಥ ಮಾತೈತೆ ನಾವು. ಸರ್ ಏನು ಹಿಂಗಾದ್ರೆ ಹೆಂಗೆ ಸರ್? ಹಿಂಗಾದ್ರೆ ಬದುಕೋದು ಭಾಳ ಕಷ್ಟ ಇದೆ ರೀ. ನಾವು ಇಲ್ಲಿ ಲೋಕಲ್ ಸ್ಥಳೀಯರು, ನಮ್ಗೆ ರಾತ್ರಿ ಹೊತ್ತು ಮಕ್ಕೋಕೆ ಮನೆಯಲ್ಲಿ ಆಗವಲ್ದು. ಯಾಕಂದ್ರೆ ಹೊಗೆ ಎಷ್ಟು ಬರುತ್ತೆ ರಾತ್ರಿ ಅಂದರೆ, ಏನಪ್ಪ ಪರಿಶುದ್ಧ ಗಾಳಿ ತೊಗೋಬೇಕಂದ್ರೆ ನಾವು ಮನೆಯಲ್ಲಿ ಮಕ್ಕೊಂಡ್ರೆ ಪೂರಾ ಹೋಗಿ ಸರ್. ಬೆಳಿಗ್ಗೆ ಎದ್ದು ನಾವು ಮೂಗು ಒರೆಸ್ಕೊಂಡ್ರೆ, ನಮ್ಮ ಕಣ್ಣು ಒರೆಸ್ಕೊಂಡ್ರೆ ಪೂರಾ ಕರ್ರ ಕಾಡಿಗೆನೇ ಇರುತ್ತೆ ರೀ.
ಒಂದು ದಿವಸ ನಾವು ಸುಖದ ನಿದ್ದೆ ಮಾಡೋಕೆ ಆಗವಲ್ತಿಲ್ಲ. ಆಮೇಲೆ ಇಲ್ಲಿ ಸ್ಥಳೀಯ ರಾಜಕಾರಣಿಗಳು ಏನು ಇವ್ರು ನಮ್ಗೆ ಓಟ್ ಕೇಳಕ್ಕೆ ಅಷ್ಟೇ ಬರ್ತಾರೆ, ಈ ಕಸದ ಇದು ಮಾಡೋಕೆ ಬರೋಲ್ತು. ಇಲ್ಲಿ ಕಸದ ಮಷಿನ್ ಹಾಕ್ಯಾರಿ ಗೊಬ್ಬರ ತಯಾರು ಮಾಡ್ಬೇಕಂತಂದು. ಒಂದು ಚೀಲನೂ ಗೊಬ್ಬರ ಹೊರಗೆ ಹೋಗಿದ್ದು ನೋಡಿಲ್ಲ ನಾ ಇನ್ನೂವರೆಗೂ. 2 ವರ್ಷದಿಂದ ಸರ್ ಏನೂ ಹೋಗಿದ್ದೆ ನೋಡೇ ಬರೀ ನಾವು ಇದು ಮಾಡಿದ್ವಿ. ಈ ರಾಶಿ ಗುಡ್ಡ ಮಾಡಿಟ್ಟಾರೆ ಕಸ ಅನ್ನೋದು. ಇದನ್ನು ನಾವು ಗೊಬ್ಬರ ಮಾಡ್ತೀವಿ, ಇದು ಮಾಡ್ತೀವಿ, 100 ಕೋಟಿ ರೂಪಾಯಿ ಅದಕ್ಕೆ ಮಷಿನ್ಗೆ ರೊಕ್ಕ ಹಾಕ್ಯಾರ. ಅದ್ರೊಳಗೆ 1 ಲಕ್ಷ ರೂಪಾಯಿ ಗೊಬ್ಬರ ಹೊರಗೆ ಹೋಗಿಲ್ಲ, ಒಂದು ರೈತರಿಗೆ ಗೊಬ್ಬರ ಸಿಕ್ಕಿಲ್ಲ. ಆಮೇಲೆ ಇಲ್ಲಿ ಇರುವಂಥ ಆಜು ಬಾಜು ಹೊಲದಾಗ ಈ ಕರೆ ಗಾಳಿ ಹೋಗಿ ಹೊಲದ ಪೀಕಿನ ಮೇಲೆ ಕುಂತ್ರಿ ಅದನ್ನು ನಾವು ಊಟ ಮಾಡ್ಬೇಕಂದ್ರೆ ನಮ್ಮ ಬರೀ ನೇಕಾರ್ ನಗರದಾಗ 1-2 ಹಾಸ್ಪಿಟಲ್ ಇದ್ದವು. ಇವತ್ತಿನ ಡೇಟ್ನಾಗ 10 ದವಾಖಾನಿಗಳಾಗ್ಯಾವ. ಎಲ್ಲ ದಿವಸಕ್ಕೆ ಜನರುಗಳು ಬರೀ ದವಾಖಾನೆ ಒಳಗೆ ನಾವು ಇರೋದು. ಸರ್ ನೋಡಿ, ನಮ್ಮ ಪ್ರತಿನಿಧಿ ನಮ್ಮ ಕ್ಯಾಮ್ರಾಮ್ಯಾನ್ ಮಹೇಶ್ ಬಂದರು, ಅಸ್ವಸ್ಥರಾದರು. ಸುತ್ತಮುತ್ತಲ ಜನ ದಿನ ಹಿಡಿಶಾಪ ಆಗ್ತಾ ಇದ್ದಾರೆ. ಕ್ಯಾನ್ಸರ್ನಂತ ಮಾರಕ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಸರ್ ಕ್ಯಾನ್ಸರ್ ಅಂತೇಳಿ ಒಂದಲ್ರಿ, ಇಲ್ಲಿರುವಂಥ ಸುತ್ತಮುತ್ತಲು ಸುಭಾಷ್ ನಗರ ಇರ್ಬೋದು, ಸಿದ್ಧಾರೂಢ ಮಠದ ಸುತ್ತಮುತ್ತ ಭಾಗ ಇರ್ಬೋದು, ಎಲ್ಲ ಭಾಗದೊಳಗಿರುವಂಥ ಮೋಸ್ಟ್ಲಿ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ದೊಡ್ಡದು ಇದ್ರದ್ದು ಮಾರಕ ಇದೆ ರೀ. 8 ವರ್ಷದ ಸಣ್ಣ ಹುಡುಗರು ಋತುಮತಿ ಆಗ್ತಾರೆ ರೀ, ದೊಡ್ಡವ್ರು ಆಗಿಬಿಡತ್ತಾರ ಈ ಒಂದು ಕೆಮಿಕಲ್ ರಿಯಾಕ್ಷನ್ ಸ್ಮೆಲ್ ತೊಗೊಳೋದ್ರಿಂದ. ಇಂಥ ಒಂದು ಅವಸ್ಥೆ ಒಳಗೆ ನಮ್ಮನ್ನು ಬದುಕಕ್ಕೆ ಇಂಥ ಒಂದು ಹೊಲಸ ಇದ್ರೊಳಗೆ ನಮ್ಮನ್ನು ಕ್ರಿಯೇಟ್ ಮಾಡಕತ್ತಾರಲ್ಲ ವಾತಾವರಣದೊಳಗೆ. ನಾವು ರಾಜಕಾರಣಿಗಳಿಗಾಗಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗಾಗಲಿ ಹೇಳೋದಿಷ್ಟೇ, ಈ ಒಂದು ಆರೋಗ್ಯ ಅಧಿಕಾರಿ ಅಂತ ಏನು ಅನ್ನಿಸ್ಕೊಂಡಾರಲ್ರಿ, ಅವರು ದಯಮಾಡಿ ಆ ತಮ್ಮ ಮನೆಯನ್ನ 1-3 ತಿಂಗಳ ಮಟ್ಟಿಗಾದ್ರೂ ಇಲ್ಲಿ ಮಾಡಿ. ಏನಾದರೂ ಆದರೆ ಬಾಯಿ ಪಡ್ಕೊಳ್ಳುವಂಥ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರು ಇದ್ದಾರಾ ಅಥವಾ ಹೋಗಿದ್ದಾರಾ? ಸರ್ ನಾನು ರಂಗನಾಥ್ ಕನ್ಕೆ ಅಂತೇಳಿ